ದುಮ್ಮನ್ಸೂರ್ ಗ್ರಾಮದಲ್ಲಿ ಪರಿಸರ ದಿನಾಚರಣೆ ಹಾಗೂ ಪ್ಲಾಸ್ಟಿಕ್ ನಿಷೇಧ ಕಾರ್ಯಕ್ರಮ. ಪರಿಸರ ದಿನಾಚರಣೆ ಹಾಗೂ ಪ್ಲಾಸ್ಟಿಕ್ ನಿಷೇಧ ಕಾರ್ಯಕ್ರಮವನ್ನ ದುಮ್ಮನಸೂರ್ ಗ್ರಾಮ ಪಂಚಾಯತ್ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಭಾಗವಹಿಸಿ ಪ್ರತಿ ಪಂಚಾಯತ್ನಲ್ಲೂ ಈ ರೀತಿಯಾದಂತಹ ಕಾರ್ಯಕ್ರಮಗಳು ನಡೆಯಬೇಕು. ವಿಶೇಷವಾಗಿ ದುಮ್ಮನಸೂರ್ ಗ್ರಾಮ ಪಂಚಾಯತ್ನಲ್ಲಿ ಪ್ಲಾಸ್ಟಿಕ್ ಬಗ್ಗೆ ಎಚ್ಚರ ವಹಿಸುವ ಕಾರ್ಯಕ್ರಮ, ಪರಿಸರ ಸಂರಕ್ಷಣೆ ಅಲ್ಲದೆ ಮುಂತಾದ ಕಾರ್ಯಗಳನ್ನು ಮಾಡಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಅಲ್ಲದೆ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ದೀಪಿಕಾ ನಾಯ್ಕರ್ ಮಾತನಾಡುತ್ತಾ, ಪ್ಲಾಸ್ಟಿಕ್ನಿಂದ ಬಹಳಷ್ಟು ಹಾನಿ ಉಂಟಾಗುತ್ತಿವೆ, ಕೆಲವೊಂದು ರೋಗಗಳಿಗೂ ಕೂಡ ಕಾರಣವಾಗುತ್ತದೆ. ಹಾಗಾಗಿ ಅದನ್ನು ಕಡಿಮೆ ಮಾಡಬೇಕು. ಈ ವರ್ಷದ ಘೋಷವಾಕ್ಯ ಪ್ಲಾಸ್ಟಿಕ್ ಬೇಡ, ಪ್ರಕೃತಿ ಬೇಕು ಎನ್ನುವುದು ನಮ್ಮ ಧ್ಯೇಯ ವಾಕ್ಯವಾಗಬೇಕೆಂದು ತಿಳಿಸಿದರು. ಅಲ್ಲದೆ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ವೀರಪ್ಪ ಎಸ್ ದುಮ್ಮನಸೂರ್ ಮಾತನಾಡುತ್ತಾ, ಪ್ಲಾಸ್ಟಿಕ್ನಿಂದ ಕ್ಯಾನ್ಸರ್ ಮುಂತಾದ ರೋಗಗಳು ಬರುತ್ತವೆ. ಹಾಗಾಗಿ ಪ್ಲಾಸ್ಟಿಕ್ ಬಳಕೆಯನ್ನ ಕಡಿಮೆ ಮಾಡೋಣ ಹಾಗೂ ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಅಧಿಕಾರಿಗಳು ನನಗೆ ಸದಾ ಸಹಾಯಕರಾಗಿದ್ದಾರೆ. ಆದ್ದರಿಂದ ನನಗೆ ಇನ್ನಷ್ಟು ಕಾರ್ಯ ಮಾಡಲು ಪ್ರೇರಣೆ ಸಿಕ್ಕಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಗಿರೀಶ್ ಬೌದಲಿ, ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ದೀಪಿಕಾ ನಾಯ್ಕರ್, ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ವೀರಪ್ಪ ಬುತಾಳಿ, ಉಪಾಧ್ಯಕ್ಷರಾದ ಲಕ್ಷ್ಮೀಬಾಯಿ ಭೀಮೇಶ, ಸದಸ್ಯರಾದ ಸಂಜು ಕುಮಾರ್ ದುಮ್ಮನಸೂರ್, ಮುಖಂಡರಾದ ಜಾಫರ್, ಜ್ಞಾನದೇವಬಾಜಿ, ಸಂಗೀತ ನಿಂಬೂರೆ, ಶಿವರಾಜ್ ಮೇತ್ರಿ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಪರಿಸರ ನಾವು ಕಾಪಾಡಬೇಕಂತ ಸ್ಟ್ರಿಕ್ಟ್ ಆಗಿ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ನಾವೊಂದು ಪತ್ರ ಕೂಡ ನಾವು ಎಲ್ಲ ಪಂಚಾಯತಿಗೆ ಬರೆದಿದ್ದೀವಿ. ನಿಮ್ಮ ಪಂಚಾಯತ್ ಅಲ್ಲಿ ಪ್ಲಾಸ್ಟಿಕ್ ಮುಕ್ತ ಮಾಡಬೇಕು, ಜೊತೆಗೆ ಎಲ್ಲ ಸಾರ್ವಜನಿಕ ಸ್ಥಳಗಳಲ್ಲಿ ಕಸ ಆಗ್ಲಿ ಪ್ಲಾಸ್ಟಿಕ್ ಆಗ್ಲಿ ಅಲ್ಲೆಲ್ಲೇ ಬಿದ್ದಿರಬಾರ್ದು, ಘನ ಕಸ ವಿಲೇವಾರಿಗಳು ಮಾಡಬೇಕು ಅಂತ ಒಂದು ಸೂಚನೆಗಳು ಕೂಡ ಕೊಟ್ಟಿದ್ದೀವಿ. ಮಾನ್ಯ ಉಸ್ತುವಾರಿ ಸಚಿವರು ಕೂಡ ನಾ ಎಲ್ಲ ಗ್ರಾಮಕ್ಕೆ ವಿಸಿಟ್ ಮಾಡಿ ಇದ್ರ ಬಗ್ಗೆ ಪರಿಶೀಲನೆ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಎಲ್ಲ ಪಂಚಾಯತಿಯಲ್ಲಿ ಕ್ರಮಗಳು ವಹಿಸ್ತಾ ಇದ್ದಾರೆ. ಬಟ್ ವಿಶೇಷವಾಗಿ ಜಾಸ್ತಿ ಇನ್ನ ಹೆಚ್ಚಿನ ಆಸಕ್ತಿ ವಹಿಸಿರೋರು ನನ್ಗನ್ಸುತ್ತೆ ದುಮ್ಮನಸೂರು ಗ್ರಾಮ ಪಂಚಾಯತ್ ಅವರು. ಇವತ್ತು ಅವರು ಪ್ಲಾಸ್ಟಿಕ್ ಮುಕ್ತ ಅಭಿಯಾನದಲ್ಲಿ ಜಾಥಾ ಕೂಡ ಅವರು ಕೈಗೊಂಡಿದ್ದಾರೆ. ಮತ್ತೆ ಇವತ್ತು ಕ್ಲಾತ್ ಬ್ಯಾಗ್, ಬಟ್ಟೆ ಬ್ಯಾಗ್ ಕೂಡ ಅವರು ವಿತರಣೆ ಮಾಡ್ತಾ ಇದ್ದಾರೆ. ಮತ್ತೆ ಎಲ್ಲ ಸಾರ್ವಜನಿಕರಿಗೆ ಒಂದು ಅರಿವು ಆಗ್ಲಿ ಅಂತ ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಪ್ಲಾಸ್ಟಿಕ್ ಮುಕ್ತ ಭಾರತ ಅಂತ ಮಾಡಬೇಕು ಅಂತ ಸರ್ಕಾರದಿಂದ ಒಂದು ಆದೇಶ ಬಂದಿದೆ. ಇದು ನಾವು ಪ್ರತಿ ವರ್ಷ ಜೂನ್ 5ರಂದು ವಿಶ್ವ ಪರಿಸರ ದಿನಾಚರಣೆ ಅಂತ ಆಚರಣೆ ಮಾಡ್ತೀವಿ. ಅವಾಗೆ ಮಾಡ್ಬೇಕಾಗಿತ್ತು, ಬಟ್ ಇವತ್ತು ನಮ್ಗೆಲ್ರಿಗೂ ಟೈಮ್ ಕೂಡ ಬಂದಿದೆ ಅಂತ ಇವತ್ತು ಇಟ್ಕೊಂಡಿದೀವಿ ನಾವು. ಈ ವರ್ಷ ನಮ್ದು ಒಂದು ವಿಶ್ವ ಪರಿಸರ ದಿನಾಚರಣೆ ಒಂದು ಸ್ಲೋಗನ್ ಇದೆ, ಥೀಮ್ ಏನಪ್ಪಾ ಅಂತಂದ್ರೆ ಬೀಟ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಅಂತ ಹೇಳಿ. ಇವಾಗ ನೀವೆಲ್ಲ ಇಲ್ಲಿ ಓದಿರ್ಬೋದು, ಬ್ಯಾನರ್ ಮೇಲೆ ಕೂಡ ಬರ್ದಿದ್ದೀವಿ, ಪ್ಲಾಸ್ಟಿಕ್ ಬೇಡ, ಪ್ರಕೃತಿ ಬೇಕು ಅಂತ ಹೇಳಿ. ನಮ್ ಎಡಿ ಸರ್ ಆಗ್ಲಿ, ನಮ್ ಪಿಡೋರ್ ಆಗ್ಲಿ, ನನಗೆ ಇಷ್ಟು ಒಳ್ಳೆಯವ್ರು ಸಿಕ್ಕಾರ. ಅವ್ರೊಂದೊಂದು ತಾಯಿ ತಂದಿದ್ದಂಗ ಅವ್ರು ನನ್ನ ಕಣ್ಣೇನು ಆಡವಲ್ಲ ಅವ್ರು. ಆ ರೀತಿ ನನಗೆ ನಾ ಏನು ಹೇಳ್ತಾ ಅದಕ್ಕೆ ನನಗಾರ ಮೇಡಮ್ ಅವ್ರು ಇಲ್ಲಿವರೆಗೂ ಆಗಲ್ಲ ಅಂತ ಹೇಳಿ ನನಗೆ. ನಾ ಏನೇ ಮೇಡಮ್ ಅವ್ರಿಗೆ ನಾ ಏನು ಹೇಳ್ಬೇಕಾದ್ರೂ ಮೇಡಮ್ ಅವ್ರ ಬಲ್ಲಿ ಮೊದಲು ಕೇಳ್ತೀನಿ, ಮೇಡಮ್ ಈ ರೀತಿ ಮಾಡ್ಬೇಕು, ಈ ರೀತಿ ಇಲ್ಲ ಅಂತಂದ್ರೆ ನನಗಂತೂ ಮೇಡಮ್ ಅವರು ಇಲ್ಲಿವರೆಗೂ ನನಗೆ ಹಿಂಗಂತ ಹೇಳಿ ಹ್ಯಾಂಗ್ ಮಾಡ್ತೀನಿ ಹಂಗೆ ಮಾಡೋದಕ್ಕೆ ಸಪೋರ್ಟ್ ಮಾಡ್ಯಾರ. ನಾನು ಒಂದೇ ಉದ್ದೇಶ, ಈ ಊರಲ್ಲಿ ಹುಟ್ಟಿದ ಅಂತೇಳಿ ದುಮ್ಮನಸೂರು ಹಾಕೊಂಡು ಏನೇ ಮಾಡ್ಬೇಕು ಒಂದು ಅಧಿಕಾರ ಸಿಕ್ಕದಂತೇಳಿ ನಾವು ಒಂದು ಒಳ್ಳೆ ಉದ್ದೇಶ ಇಟ್ಕೊಡಿ ಮಾಡ್ಬೇಕಂತ ಇದು ಮಾಡ್ತೀನಿ. ತಮ್ಮೆಲ್ಲರೂ ಸರಿ ಇರಬೇಕು. ಈಗಿನವರೆಗೆ ಸ್ವಚ್ಛದರಿಗೆ ಯಾರಿಗೂ ಕೂಣ ಇಲ್ಲ. ನಾವೆಲ್ಲ ಸಣ್ಣಾಗಿರ್ಲಕ್ಕ ನಮ್ಮ ತಾಯಂದಿರು ಮಾರ್ಕೆಟ್ಗೆ ಹೋಗಿ ಕುಂಚಿ ಅಂತಿದ್ದು, ಕುಂಚಿದಾಗ ಅಕ್ಕಿ ತರೋದು, ತರಕಾರಿ ತರೋದು, ಟಮಾಟೆ ತರೋದು, ಮತ್ತು ನಮಗೆ ತಿಲ್ಲಕ್ ತರೋದು. ಆ ಕುಂಚಿದಾಗ ಕಟ್ಕೊಡಿ ತಗೊಳ್ ಬರ್ತೀನಿ, ತಲೆ ಮೇಲೆ ಇಟ್ಕೊಡಿ. ಇದೊಂದು ಪ್ಲಾಸ್ಟಿಕ್ ಅಂಬೋದೊಂದು ಈಗಿನ ಜಮನಿಗೆ ಒಂದು ಫ್ಯಾಷನ್ ಆಗ್ಯದ, ಬಟ್ ಅದು ನಮ್ಗೆ ಹಾನಿಕರ ಅದ. ಇವತ್ತು ನಾವು ಕನಿಷ್ಠ ಪ್ಲಾಸ್ಟಿಕ್ ಮುಕ್ತ, ಈಗ ಒಂದ್ ನಾಷ್ಟಾ ತರಬೇಕಾದ್ರೆ ಪ್ಲಾಸ್ಟಿಕ್ ತರಬೇಕಲ್ಲತ್ತದ, ಏನ್ ತರಬೇಕಾದ್ರೆ ಪ್ಲಾಸ್ಟಿಕ್ ತರಬೇಕಲ್ಲತ್ತದ. ದಯಮಾಡಿ ನೀವು ನಾಷ್ಟಾ ಇಷ್ಟ ತರದಿದ್ರಿ ಬಿ ಅನ್ನೋದ ಪ್ಲೇಟ್ದಾಗ ಕೊಡ್ಬರ್ರಿ. ಈಗ ಆಲ್ರೆಡಿ ಬೆಂಗಳೂರದಲ್ಲಿ ಏನದ ಅಂದ್ರ ಪೇಪರ್ದಲ್ಲೇ ಕುಳತ್ತಾರ. ಆ ರೀತಿ ಹೇಳ್ತವ್ರಿ. ಇವತ್ತು ಏನದ ಅಂದ್ರೆ ನಾವ್ ಈಗ ಇಡ್ಲಿ ಆಗ್ಲಿ ಏನೇ ತರಬೇಕಾದ್ರೆ
ಪ್ಲಾಸ್ಟಿಕ್ದಂಗೆ ತಂದೇವಂದ್ರ ಮನ್ಯಾಗ ತಿಂದೇವಂದ್ರ ಅದಕ್ಕೆ ನಮ್ಗೆ ಎಫೆಕ್ಟ್ ಆಗ್ಲತ್ತದ. ಯಾವ ರೀತಿ ನಮ್ಗೆ ಏನದ ಅಂದ್ರ ಹುಮ್ನಾಬಾದ್ ಜನರಿಗೆ ಜವಾರಿ ಕೋಳಿ, ಜವಾರಿ ಮೊಟ್ಟೆ ಹಾಗೂ ಕುರಿ ಬೇಕಾದಲ್ಲಿ ಮಾರುಕಟ್ಟೆ ಮನೆ ಮನೆ ಅಲೆದಾಡುವ ಚಿಂತೆ ಬೇಡ. ನಿಮ್ಮ ಹತ್ತಿರದ ಹುಮ್ನಾಬಾದ್ ಇಂಡಸ್ಟ್ರಿಯಲ್ ಏರಿಯಾ ಕಲಬುರಗಿ ರಸ್ತೆಯಲ್ಲಿ ಕುರಿ ಕೋಳಿ ಮೊಟ್ಟೆ ಫಾರ್ಮ್ ಲಭ್ಯವಿದೆ. ಇಲ್ಲಿ ಜವಾರಿ ಮೊಟ್ಟೆ, ಜವಾರಿ ಕೋಳಿ ಹಾಗೂ ಕುರಿಗಳು ಸಿಗುತ್ತವೆ. ವಿಶೇಷವಾಗಿ ಹಬ್ಬಗಳಲ್ಲಿ ರಿಯಾಯಿತಿ ದರದಲ್ಲಿ ಕೋಳಿ ಕುರಿ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9972784156 ಅಥವಾ 8217854404. ನಾಗೇಂದ್ರ ಜಮಾದಾರ್, ಮಾಲೀಕರು, ಕೋಳಿ ಕುರಿ ಮೊಟ್ಟೆ ಫಾರಂ, ಹುಮ್ನಾಬಾದ್.